ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ ಮೊದಲನೆಯ ಪ್ರಶ್ನೆಯು, ಇತ್ತೀಚೆಗೆ ಮಧ್ಯಂತರ ಲಾಭವನ್ನು ಇಂಟೀರಿಯಂ ಡಿವಿಡೆಂಡ್ ಘೋಷಿಸಿದ ಭಾರತದ ಮೊದಲ ಟ್ರೇಡ್ ರಿಸೀವೇಬಲ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಪ್ಲಾಟ್ಫಾರ್ಮ್ ಯಾವುದು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. RXIL ರಿಸೀವೇಬಲ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಆಗಿರುತ್ತದೆ. ಇದರ ಬಗ್ಗೆ ಮಾಹಿತಿ, RXIL ಸಂಸ್ಥೆಯು ತನ್ನ ಷೇರುದಾರರಿಗೆ ನೆನಪಿಟ್ಟುಕೊಳ್ಳಿ 21.6% ಮಧ್ಯಂತರ ಲಾಭವನ್ನು ಘೋಷಿಸುವ ಮೂಲಕ ಇತಿಹಾಸವನ್ನು ನಿರ್ಮಿಸಿದೆ. ಏಕೆಂದರೆ ಇದನ್ನು ಭಾರತದಲ್ಲಿ ಲಾಭಾಂಶವನ್ನು ಘೋಷಿಸಿದ ಮತ್ತು ಪಾವತಿಸಿದ ಮೊದಲ TREDS ಪ್ಲಾಟ್ಫಾರ್ಮ್ ಇದಾಗಿರುತ್ತದೆ. ಸೊ ಇಲ್ಲಿ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. RXIL ಸಂಸ್ಥೆ 21.6% ಮಧ್ಯಂತರ ಲಾಭ ಘೋಷಿಸಿರುತ್ತದೆ. ಇದು ಭಾರತದ ಮೊದಲ ಲಾಭಾಂಶ ಘೋಷಿಸಿದ ಮತ್ತು ಪಾವತಿಸಿದ ಸಂಸ್ಥೆಯಾಗಿರುತ್ತದೆ. ಟ್ರೇಡ್ಸ್ ಪ್ಲಾಟ್ಫಾರ್ಮ್ ಆಗಿರುತ್ತದೆ. ಇದು ಪ್ರಮುಖ ಅಂಶವನ್ನು ನೋಡುವ, RXIL ಅನ್ನು SIDBI ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಜಂಟಿಯಾಗಿ ಸ್ಥಾಪಿಸುತ್ತದೆ. ಇದಕ್ಕೆ SBI, ICICI ಬ್ಯಾಂಕ್ ಮತ್ತು ಯೆಸ್ ಬ್ಯಾಂಕ್ಗಳು ಕೂಡ ಬೆಂಬಲವನ್ನು ನೀಡಿದೆ. 2016ರಲ್ಲಿ ಕಾರ್ಯಾರಂಭ ಮಾಡಿದ ನಂತರ ಇದು 2.6 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಇನ್ವಾಯ್ಸ್ಗಳನ್ನು ಫೈನಾನ್ಸ್ ಮಾಡುವ ಮೂಲಕ 57,000ಕ್ಕೂ ಹೆಚ್ಚು MSMEಗಳಿಗೆ ಸಹಾಯ ಮಾಡಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಟ್ರೇಡ್ಸ್ ಅಂದರೆ ಏನು ಅಂದರೆ, ಇದು MSMEಗಳು ತಮ್ಮ ಬಾಕಿ ಇರುವ ಬಿಲ್ಗಳನ್ನು ಅಥವಾ ಇನ್ವಾಯ್ಸ್ಗಳನ್ನು ಬ್ಯಾಂಕುಗಳಿಗೆ ಮಾರಿ ತಕ್ಷಣ ಪಡೆಯಲು ಇರುವ ಆನ್ಲೈನ್ ಡಿಜಿಟಲ್ ವೇದಿಕೆಯಾಗಿದೆ. ಇದನ್ನು RBI ನಿಯಂತ್ರಿಸುತ್ತದೆ. ಇದರ ಉದ್ದೇಶ ಏನಾಗಿರುತ್ತದೆ ಅಂದರೆ, MSMEಗಳಿಗೆ ಆಗುವ ಪಾವತಿ ವಿಳಂಬವನ್ನು ತಪ್ಪಿಸುವುದು ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ದುಡಿಯುವ ಬಂಡವಾಳವನ್ನು ಒದಗಿಸುವುದು ಇದರ ಮೇನ್ ಉದ್ದೇಶ ಆಗಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, 2025ನೇ ಸಾಲಿನ ಪ್ರತಿಷ್ಠಿತ ಇಂದಿರಾ ಗಾಂಧಿ ಶಾಂತಿ ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿ ಪ್ರಶಸ್ತಿಗೆ ಈ ಕೆಳಗಿನ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ ಆಪ್ಷನ್ ಬಿ, ಗ್ರಾಸಾ ಮಚೆಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಮೊಜಾಂಬಿಕ್ನ ಮಾನವ ಹಕ್ಕುಗಳ ಕಾರ್ಯಕರ್ತೆ ಮತ್ತು ವಿಶ್ವದ ಪ್ರಮುಖ ಮಾನವತಾವಾದಿಯಾದ ಗ್ರಾಸಾ ಮಚೆಲ್ ಅವರನ್ನು 2025ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇದನ್ನು ಮಾಜಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಶಿವಶಂಕರ್ ಮೆನನ್ ನೇತೃತ್ವದ ಅಂತಾರಾಷ್ಟ್ರೀಯ ತೀರ್ಪುಗಾರರ ಸಮಿತಿಯು ಈ ನಿರ್ಧಾರವನ್ನು ಪ್ರಕಟಿಸಿರುತ್ತದೆ. ಇಲ್ಲಿ ಗ್ರಾಸಾ ಮಚೆಲ್ ಅವರ ಬಗ್ಗೆ ಮಾಹಿತಿಯು, ಇವರು ಇತಿಹಾಸದಲ್ಲಿ 2 ವಿಭಿನ್ನ ದೇಶಗಳ ಪ್ರಥಮ ಮಹಿಳೆಯಾಗಿ ಗುರುತಿಸಿಕೊಂಡ ಏಕೈಕ ವ್ಯಕ್ತಿಯಾಗಿರುತ್ತಾರೆ. ಹೇಗೆಂದರೆ, ಮೊಜಾಂಬಿಕ್ ಅಧ್ಯಕ್ಷ ಸಮೋರಾ ಮಚೆಲ್ ಮತ್ತು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಅವರ ಪತ್ನಿಯಾಗಿದ್ದರು. ಸೊ ಹಾಗಾಗಿ ಇವರನ್ನು 2 ವಿಭಿನ್ನ ದೇಶಗಳ ಪ್ರಥಮ ಮಹಿಳೆಯಾಗಿ ಗುರುತಿಸುವ ಏಕೈಕ ವ್ಯಕ್ತಿ ಇವರಾಗಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಕೆಲವು ಇಂಪಾರ್ಟೆಂಟ್ ಆದ ಮಾಹಿತಿಗಳು, ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯ ಬಗ್ಗೆ ಮಾಹಿತಿ. 1986ರಲ್ಲಿ ಇಂದಿರಾ ಗಾಂಧಿ ಸ್ಮಾರಕ ಟ್ರಸ್ಟ್ನಿಂದ ಸ್ಥಾಪಿಸಲಾಯಿತು. ಈ ಪ್ರಶಸ್ತಿಯು 1 ಕೋಟಿ ರೂಪಾಯಿ ನಗದು ಮತ್ತು ಪ್ರಶಸ್ತಿ ಫಲಕಗಳನ್ನು ಒಳಗೊಂಡಿರುತ್ತದೆ. ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ 2024ನ್ನು ಯಾರಿಗೆ ನೀಡಲಾಯಿತು ಅಂದರೆ, ಚಿಲಿಯ ಮಾಜಿ ಅಧ್ಯಕ್ಷೆಯಾದ ಮಿಚೆಲ್ ಬ್ಯಾಚೆಲೆಟ್ ಅವರಿಗೆ ನೀಡಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಪಂಜಾಬ್ ಸರ್ಕಾರವು ಇತ್ತೀಚೆಗೆ ಜಾರಿಗೆ ತಂದ ಮುಖ್ಯಮಂತ್ರಿ ಸೇಹತ್ ಯೋಜನೆಯ ಅಡಿಯಲ್ಲಿ ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ ಎಷ್ಟು ಮೊತ್ತದ ಉಚಿತ ನಗದು ರಹಿತ ಕ್ಯಾಶ್ಲೆಸ್ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಲಾಗುತ್ತದೆ? ಉತ್ತರ ಆಪ್ಷನ್ ಸಿ, 10 ಲಕ್ಷ ರೂಪಾಯಿಯ. ಪಂಜಾಬ್ ಮುಖ್ಯಮಂತ್ರಿಯಾದ ಭಗವತ್ ಮಾನ್ ಮತ್ತು AMP ಸಂಚಾಲಕರಾದ ಅರವಿಂದ್ ಕೇಜ್ರಿವಾಲ್ ಅವರು ಜನವರಿ 2026ರಲ್ಲಿ ಪಂಜಾಬ್ನ ಎಲ್ಲ 65 ಲಕ್ಷ ಕುಟುಂಬಗಳಿಗೆ ಸಾರ್ವತ್ರಿಕ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾರಂಭಿಸಿರುತ್ತಾರೆ. ಇದು ಈ ಹಿಂದೆ ಇದ್ದ 5 ಲಕ್ಷ ರೂಪಾಯಿ ಮಿತಿಯನ್ನು 10 ಲಕ್ಷ ರೂಪಾಯಿಗೆ ಹೆಚ್ಚಿಸಿದೆ. ಇಲ್ಲಿ ಈ ಯೋಜನೆಯ ಹೆಸರು ನೆನಪಿಟ್ಟುಕೊಳ್ಳಿ, ಮುಖ್ಯಮಂತ್ರಿ ಸೇಹತ್ ಯೋಜನೆಯಾಗಿರುತ್ತದೆ. ಇದರ ವ್ಯಾಪ್ತಿ ಏನಾಗಿರುತ್ತದೆ ಅಂದರೆ, ಇಲ್ಲಿ ಈ ಯೋಜನೆಯು ಪಂಜಾಬ್ನ ಸುಮಾರು 3 ಕೋಟಿ ಜನರನ್ನು ಒಳಗೊಂಡಿದ್ದು, ಯಾವುದೇ ಆದಾಯದ ಮಿತಿ ಇಲ್ಲದೆ ಎಲ್ಲ ನಿವಾಸಿಗಳು ಅರ್ಹರಾಗಿದ್ದಾರೆ. ನೋಂದಣಿಗೆ ಆಧಾರ್ ಕಾರ್ಡ್ ಮತ್ತು ವೋಟರ್ ID ಕಡ್ಡಾಯವಾಗಿರುತ್ತದೆ. ಇಲ್ಲಿ ಸೌಲಭ್ಯಗಳು 2300ಕ್ಕೂ ಹೆಚ್ಚು ವೈದ್ಯಕೀಯ ಚಿಕಿತ್ಸಾ ಪ್ಯಾಕೇಜ್ಗಳು ಇದು ಒಳಗೊಂಡಿದೆ. ಹೃದಯ ಶಸ್ತ್ರಚಿಕಿತ್ಸೆ, ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಅಂಗಾಂಗ ಕಸಿಯಂತಹ ದುಬಾರಿ ಚಿಕಿತ್ಸೆಗಳು ಕೂಡ ಇಲ್ಲಿ ಉಚಿತವಾಗಿ ಮಾಡಲಾಗುತ್ತದೆ. ಪಂಜಾಬ್ ಮತ್ತು ಚಂಡೀಗಢದ 850ಕ್ಕೂ ಹೆಚ್ಚು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಸೌಲಭ್ಯ ಅಂದರೆ ಈ ಒಂದು ಯೋಜನೆಯ ಪ್ಯಾಕೇಜ್ ಲಭ್ಯವಿರುತ್ತದೆ. ಈ ಯೋಜನೆಯನ್ನು ಹೈಬ್ರಿಡ್ ಮಾದರಿಯಲ್ಲಿ ಜಾರಿಗೊಳಿಸಲಾಗಿದೆ. ಅಂದರೆ ಎಕ್ಸಾಂಪಲ್ ಆಗಿ ಹೇಳುವುದಾದರೆ, 1 ಲಕ್ಷ ರೂಪಾಯಿ ವಿಮೆ ಕಂಪನಿಯಿಂದ ಮತ್ತು ಉಳಿದ 9 ಲಕ್ಷ ರೂಪಾಯಿಗಳು ರಾಜ್ಯ ಸರ್ಕಾರದಿಂದ ಭರಿಸಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಗಡಿ ಗ್ರಾಮಗಳಲ್ಲಿ ಪ್ರಾಥಮಿಕ ಆರೋಗ್ಯ ಸೇವೆಯನ್ನು ಬಲಪಡಿಸಲು ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಜೊತೆಗೆ ಸ್ವಸ್ಥ ಸೀಮಾ ಅಭಿಯಾನ ಎಂಬ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಆಪ್ಷನ್ ಸಿ, ಉತ್ತರಾಖಂಡದೊಂದಿಗೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಉತ್ತರಾಖಂಡ ಸರ್ಕಾರವು ರಾಜ್ಯ ಆರೋಗ್ಯ ಇಲಾಖೆ ಮತ್ತು ITBP ನಡುವೆ ಈ ಒಪ್ಪಂದಕ್ಕೆ ಏರ್ಪಟ್ಟಿದೆ.
ಈ ಅಭಿಯಾನದ ಮೊದಲ ಹಂತದಲ್ಲಿ ಪಿಥೋರಾಗಢ, ಚಮೋಲಿ ಮತ್ತು ಉತ್ತರಕಾಶಿ ಜಿಲ್ಲೆಯ ಒಟ್ಟು 108 ಗ್ರಾಮಗಳನ್ನು ಆಯ್ಕೆ ಮಾಡಲಾಗಿದೆ. ಐಟಿಬಿಪಿಯ ನುರಿತ ವೈದ್ಯರು ಮತ್ತು ಅರೆವೈದ್ಯಕೀಯ ಸಿಬ್ಬಂದಿ ಈ ಗ್ರಾಮಗಳಿಗೆ ಭೇಟಿ ನೀಡಿ ಚಿಕಿತ್ಸೆ ಮಾಡುತ್ತಾರೆ. ಇಲ್ಲಿ ಮೆಡಿಕಲ್ ಇನ್ಸ್ಪೆಕ್ಷನ್ಸ್ ಕೊಠಡಿಗಳು ಮತ್ತು ಟೆಲಿಮೆಡಿಸಿನ್ ಸೌಲಭ್ಯಗಳನ್ನು ಕೂಡ ಬಳಸಲಾಗುತ್ತದೆ. ಐಟಿಬಿಪಿಯ ಬಗ್ಗೆ ಮಾಹಿತಿ 1962ರಲ್ಲಿ ಭಾರತ-ಚೀನಾ ಯುದ್ಧದ ನಂತರ ಸ್ಥಾಪಿಸಲಾಯಿತು. ಇದು ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಆಗಿರುತ್ತದೆ. ಗಡಿ ಗ್ರಾಮಗಳ ಅಭಿವೃದ್ಧಿಯ ಬಗ್ಗೆ ಇನ್ನೊಂದು ಮಾಹಿತಿ ನೆನಪಿಟ್ಟುಕೊಳ್ಳಿ. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿರುತ್ತದೆ. ಇದರ ಅಡಿಯಲ್ಲಿ ಗಡಿ ಗ್ರಾಮಗಳ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ. ಹೆಸರು ನೆನಪಿಟ್ಟುಕೊಳ್ಳಿ, ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ತನ್ನ ರಾಜ್ಯಗಳಲ್ಲಿ ಇಂಟರ್ನೆಟ್ ಸಂಪರ್ಕವನ್ನು ಹೆಚ್ಚಿಸಲು ಮತ್ತು ವಿಪತ್ತು ನಿರ್ವಹಣೆಯನ್ನು ಬಲಪಡಿಸಲು ಎಲನ್ ಮಸ್ಕ್ ನೇತೃತ್ವದ ಸ್ಟಾರ್ಲಿಂಕ್ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಥವಾ MOUಗೆ ಸಹಿ ಹಾಕಿದೆ? ಉತ್ತರ ಆಪ್ಷನ್ ಸಿ, ಗೋವಾ ರಾಜ್ಯ. ಗೋವಾ ಸರ್ಕಾರದ ಮಾಹಿತಿ ತಂತ್ರಜ್ಞಾನ ಇಲಾಖೆಯು ಸ್ಟಾರ್ಲಿಂಕ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿರುತ್ತದೆ. ಇದರ ಮೇನ್ ಉದ್ದೇಶ ಭೂಮಿಯ ಮೇಲಿನ ನೆಟ್ವರ್ಕ್ ತಲುಪುವ ಗ್ರಾಮ ಪ್ರದೇಶಗಳು ಮತ್ತು ಗ್ರಾಮೀಣ ಭಾಗಗಳಲ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ಸೌಲಭ್ಯವನ್ನು ಒದಗಿಸುವುದು ಇದರ ಮುಖ್ಯ ಗುರಿಯಾಗಿರುತ್ತದೆ. ಇದರ ಪ್ರಯೋಜನಗಳು ಸರ್ಕಾರಿ ಶಾಲೆಗಳು, ಆರೋಗ್ಯ ಕೇಂದ್ರಗಳು ಮತ್ತು ವಿಪತ್ತು ನಿರ್ವಹಣಾ ಕೇಂದ್ರಗಳಿಗೆ ಇದರಿಂದ ನಿರಂತರ ಇಂಟರ್ನೆಟ್ ಸಿಗಲಿರುತ್ತದೆ. ಇದು ಗೋವಾದ ಡಿಜಿಟಲ್ ಕ್ರಾಂತಿ, ಸ್ಮಾರ್ಟ್ ಗವರ್ನೆನ್ಸ್ಗೆ ವೇಗ ನೀಡಲಿದೆ ಮತ್ತು ಡಿಜಿಟಲ್ ಅಸಮಾನತೆಯನ್ನು ಹೊರಹಾಕಲಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಕೆಲವು ಇಂಪಾರ್ಟೆಂಟ್ ಆದ ಮಾಹಿತಿಗಳು. ಸ್ಟಾರ್ಲಿಂಕ್ನ ಬಗ್ಗೆ ಮಾಹಿತಿ. ಇದು ಸ್ಪೇಸ್ ಎಕ್ಸ್ ಕಂಪನಿಯ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವಾ ವಿಭಾಗವಾಗಿರುತ್ತದೆ. ಇದು ಭೂಮಿಯ ಕೆಲ ಕಕ್ಷೆಯ ಉಪಗ್ರಹಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಇದರ ಸ್ಥಾಪಕರು ಎಲನ್ ಮಸ್ಕ್ ಆಗಿರುತ್ತದೆ. ಕೇಂದ್ರ ಕಚೇರಿ ಕ್ಯಾಲಿಫೋರ್ನಿಯಾ, ಅಮೆರಿಕದಲ್ಲಿದೆ. ಮುಂದಿನ ಪ್ರಶ್ನೆ, RBI ಹೊರಡಿಸಿದ ಮಾರ್ಗಸೂಚಿಯಂತೆ ನಿರ್ಯಾತ ಪ್ರೋತ್ಸಾಹನ್ ಯೋಜನೆಯಡಿ MSME ರಫ್ತುದಾರರಿಗೆ ವಾರ್ಷಿಕ ಎಷ್ಟು ಪ್ರತಿಶತ ಬಡ್ಡಿ ರಿಯಾಯಿತಿ ನೀಡಲಾಗುತ್ತದೆ? ಉತ್ತರ ಆಪ್ಷನ್ ಬಿ, 2.75%ರಷ್ಟು. ಇದು ಯಾರಿಗೆ ಅನ್ವಯವಾಗುತ್ತದೆ ಅಂದರೆ ಸಿದ್ಧಪಡಿಸಿದ ವಸ್ತುಗಳನ್ನು ರಫ್ತು ಮಾಡುವ ಅಥವಾ ಮ್ಯಾನ್ಯುಫ್ಯಾಕ್ಚರರ್ ಅಥವಾ ಮರು ರಫ್ತು ಮಾಡುವ MSME ರಫ್ತುದಾರರಿಗೆ ಮಾತ್ರ ಇದು ಅನ್ವಯವಾಗುತ್ತದೆ. ಇದರ ಬಡ್ಡಿ ದರ ಎಷ್ಟು ಕಡಿಮೆಯಾಗಿದೆ ಎಂದರೆ MSME ರಫ್ತುದಾರರಿಗೆ ಹಡಗು ಏರಿಸುವ ಮುನ್ನ ಮತ್ತು ಅಥವಾ ಪ್ರೀ ಶಿಪ್ಮೆಂಟ್ ಮತ್ತು ಹಡಗು ಏರಿಸಿದ ನಂತರ ಪೋಸ್ಟ್ ಶಿಪ್ಮೆಂಟ್ ರೂಪಾಯಿ ರಫ್ತು ಸಾಲದ ಮೇಲೆ ವಾರ್ಷಿಕ 2.75% ಬಡ್ಡಿ ರಿಯಾಯಿತಿ ಸಿಗಲಿರುತ್ತದೆ. ಇದರಲ್ಲಿ ಒಂದು ಷರತ್ತು ಇದೆ. ಈ ಸೌಲಭ್ಯವು ಕೇವಲ ಜನವರಿ 2, 2026ರ ನಂತರ ಮಂಜೂರಾದ ಸಾಲಗಳಿಗೆ ಮಾತ್ರ ಅನ್ವಯವಾಗಿರುತ್ತದೆ. ನಿರ್ಯಾತ ಪ್ರೋತ್ಸಾಹ ಇದರ ಬಗ್ಗೆ ಮಾಹಿತಿ. ಇದನ್ನು 2025-26ರಿಂದ 2030-31ರವರೆಗೆ ಜಾರಿಯಲ್ಲಿರುವ ರಫ್ತು ಪ್ರೋತ್ಸಾಹಕ ಮಿಷನ್ನ ಭಾಗವಾಗಿರುತ್ತದೆ. ಇದನ್ನು ಜಾರಿಗೆ ತರುವ ಸಂಸ್ಥೆಗಳು ವಾಣಿಜ್ಯ ಸಚಿವಾಲಯ, MSME ಸಚಿವಾಲಯ, ಹಣಕಾಸು ಸಚಿವಾಲಯ ಮತ್ತು DGFT ಜಂಟಿಯಾಗಿ ಇದನ್ನು ನಿರ್ವಹಿಸುತ್ತದೆ. ಯಾವ ರಾಜ್ಯದ ಸನದ್ನಲ್ಲಿ ಭಾರತದ ಮೊಟ್ಟಮೊದಲ ಸಂಯೋಜಿತ ಖಾಸಗಿ ಉಪಗ್ರಹ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆಯನ್ನು ಮಾಡಲಾಗುತ್ತದೆ? ಉತ್ತರವು ಆಪ್ಷನ್ ಸಿ, ಗುಜರಾತ್ನಲ್ಲಿ. ಗುಜರಾತ್ನ ಸನದ್ನಲ್ಲಿರುವ ಕೋರಾಜ್ ಕೈಗಾರಿಕಾ ಪ್ರದೇಶದಲ್ಲಿ ಭಾರತದ ಮೊದಲ ಸಂಯೋಜಿತ ಖಾಸಗಿ ಉಪಗ್ರಹ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆಯನ್ನು ಮಾಡಲಾಗಿದೆ. ಈ ಘಟಕವನ್ನು ಅಜಿಸ್ತಾ ಸ್ಪೇನ್ ಸಂಸ್ಥೆಯು ಸ್ಥಾಪಿಸುತ್ತಿದೆ. ಇದು ಹೈದರಾಬಾದ್ ಮೂಲದ ಅಜಿಸ್ತಾ ಇಂಡಸ್ಟ್ರೀಸ್ ಮತ್ತು ಜರ್ಮನಿಯ ಬರ್ಲಿನ್ ಸ್ಪೇಸ್ ಟೆಕ್ನಾಲಜೀಸ್ ನಡುವಿನ ಜಂಟಿ ಉದ್ಯಮವಾಗಿರುತ್ತದೆ. ಇದರ ಘಟಕದ ಹೆಸರು ನೆನಪಿಟ್ಟುಕೊಳ್ಳಿ. ಈ ಉತ್ಪಾದನಾ ಘಟಕಕ್ಕೆ ಪಾಲ್ಮಾರೋ ಎಂದು ಹೆಸರಿಸಲಾಗಿರುತ್ತದೆ. ಇದರ ವಿಶೇಷತೆ, ಇದು ಭಾರತದ ಮೊದಲ ಸಂಯೋಜಿತ ಘಟಕವಾಗಿದ್ದು ಉಪಗ್ರಹದ ವಿನ್ಯಾಸ, ಇಂಜಿನಿಯರಿಂಗ್, ಬಿಡಿಭಾಗಗಳ ತಯಾರಿಕೆ, ಅಸೆಂಬ್ಲಿ, ಪರೀಕ್ಷೆ ಮತ್ತು ಅರ್ಹತೆ ಎಲ್ಲವನ್ನೂ ಒಂದೇ ಸೂರಿನಡಿಯಲ್ಲಿ ಮಾಡಲಾಗುತ್ತದೆ. ಇದರ ಸಾಮರ್ಥ್ಯವು ಈ ಘಟಕವು ವರ್ಷಕ್ಕೆ ಸುಮಾರು 50ರಿಂದ 250 ಉಪಗ್ರಹಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಮುಖ್ಯವಾಗಿ 50 ಕೆಜಿಯಿಂದ 200 ಕೆಜಿ ತೂಕದ ಸಣ್ಣ ಉಪಗ್ರಹಗಳ ಮೇಲೆ ಇದು ಗಮನ ಹರಿಸುತ್ತದೆ. ಈ ಯೋಜನೆಯಡಿ ಗುಜರಾತ್ ಸರ್ಕಾರದೊಂದಿಗೆ 500 ಕೋಟಿ ರೂಪಾಯಿಗಿಂತಲೂ ಅಧಿಕ ಮೊತ್ತದ ಒಪ್ಪಂದಕ್ಕೆ ಸಹಿಯನ್ನು ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಣು ಮಗು ದಿನವನ್ನು ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರವು ಆಪ್ಷನ್ ಬಿ, ಜನವರಿ 24ರಂದು. ಭಾರತ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 2008ರಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಹೆಣ್ಣು ಮಗು ದಿನಾಚರಣೆಯನ್ನು ಆಚರಿಸಲಾಯಿತು. ಯಾವಾಗ ಆಚರಿಸಲಾಗುತ್ತದೆ ಎಂದು ನೆನಪಿಟ್ಟುಕೊಳ್ಳಿ. ಜನವರಿ 24ರಂದು ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಣು ಮಗು ದಿನವನ್ನು ಆಚರಿಸಲಾಗುತ್ತದೆ. ಯಾಕೆ ಜನವರಿ 24ರಂದೇ ಇದನ್ನು ಆಚರಿಸಲಾಗುತ್ತದೆ ಅಂದರೆ 1966ರ ಈ ದಿನದಂದು ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದು ಸ್ತ್ರೀ ಶಕ್ತಿಯ ಸಂಕೇತವಾಗಿರುವುದರಿಂದ ಈ ದಿನವನ್ನು
ರಾಷ್ಟ್ರೀಯ ಹೆಣ್ಣು ಮಗು ದಿನವೆಂದು ಆಚರಿಸಲಾಗುತ್ತದೆ. ಹಾಗೆ ಇನ್ನೊಂದು ಮಾಹಿತಿ, ಭಾರತದಲ್ಲಿ ಜನವರಿ 25ರಂದು ಪ್ರತಿ ವರ್ಷ ರಾಷ್ಟ್ರೀಯ ಮತದಾರನ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. 16ನೇ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಜನವರಿ 25, 2026ರಂದು ಆಚರಿಸಲಾಯಿತು. ಇಲ್ಲಿ 1950ರ ಜನವರಿ 25ರಂದು ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆಯಾದ ಸವಿನೆನಪಿಗಾಗಿ ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗುತ್ತದೆ. 2011ರಿಂದ ಈ ದಿನಾಚರಣೆಯನ್ನು ಅಧಿಕೃತವಾಗಿ ಆಚರಿಸಲು ಪ್ರಾರಂಭಿಸಲಾಯಿತು. ಇದರ 2026ರ ಥೀಮ್ ಏನಾಗಿತ್ತು ಅಂದರೆ ಮೈ ಇಂಡಿಯಾ ಮೈ ವೋಟ್ ಆಗಿರುತ್ತದೆ. ಇದರ ಅಡಿಯಲ್ಲಿ ಭಾರತೀಯ ಪ್ರಜಾಪ್ರಭುತ್ವದ ಕೇಂದ್ರ ಬಿಂದು ಪ್ರಜೆ ಎಂದು ಟ್ಯಾಗ್ಲೈನ್ ಕೂಡ ನೀಡಲಾಗಿತ್ತು, ಸಿಟಿಸನ್ ಅಟ್ ದಿ ಹಾರ್ಟ್ ಆಫ್ ಇಂಡಿಯನ್ ಡೆಮೋಕ್ರಸಿ ಎಂದು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಹಾಗೂ ಪ್ರತಿದಿನದ ಕರೆಂಟ್ ಅಫೇರ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.